ನಿಮ್ಗೆ ಯಾಕೆ ಮ್ಯಾಮ್ ಈ ಎಕ್ಸ್ ವೈ ಚಿತ್ರ ನಾನೇ ಮಾಡಬೇಕು ಅಂತ ಅನ್ನಿಸ್ತು ಅನ್ನುವಂಥದ್ದು? ಆಸ್ ಎನ್ ಆರ್ಟಿಸ್ಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಈಗ ಆ ಪಾತ್ರದ ಬಗ್ಗೆ ಅದೇನು ಆ ಸೂಕ್ಷ್ಮತೆ ಅಂತ ನಾನು ಹೇಳೋದು ಕಷ್ಟ ಆಗುತ್ತೆ ನಿಮಗೆ. ಬಟ್ ತುಂಬಾನೇ ಒಂದು ಡಿಫ್ರೆಂಟ್ ಆದಂಥ ರೋಲ್ ಇದು, ನಾರ್ಮಲ್ ರೋಲ್ ಅಲ್ಲ. ಆ್ಯಂಡ್ ಸಬ್ಜೆಕ್ಟ್ ಕೂಡ ಐ ಮೀನ್ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕತೆ ಹೇಳ್ತಾ ಇದ್ರಲ್ಲ, ಅದ್ರ ಮೇಲೆ ಇಟ್ಕೊಂಡು ಅವ್ರು ಬರ್ದಿದ್ದಾರೆ. ಆ್ಯಕ್ಚುಲಿ ನಾನು ಆ ಸ್ಟೋರಿ ಕೇಳಿದಾಗ ಸರಿಗೆ ಅದನ್ನೇ, ಓ ನಂಗೆ ಅಜ್ಜಿ ಇದನ್ನೇ ಕತೆ ಹೇಳ್ತಾ ಇದ್ದಿದ್ದು, ಮಗು ಹೆಂಗ್ ಬರುತ್ತೆ ಭೂಮಿಗೆ ಅಂತ ಇದೇ ಕತೆ ಹೇಳ್ತಾ ಇದ್ದಿದ್ದು, ಇದೇ ಕತೆ ಹೇಳ್ತಾ ಇದ್ದಿದ್ದು ಅಂತ. ಸೊ ಅದೇ ದಾರಾನ ಇಟ್ಕೊಂಡು ಇವರು ಪೂರ್ತಿ ಕಥೆನ ಹೆಣೆದಿದ್ದಾರೆ. ಆ್ಯಂಡ್ ನನ್ನ ಪಾತ್ರ ಅಂತ ತಗೊಂಡ್ರೆ ತುಂಬಾನೇ ಒಂದು ನಾವು ನಿಜ ಜೀವನದಲ್ಲಿ ನಾವು ಹುಡುಗಿರು ಹೆಂಗಿರ್ತೀವಲ್ಲ, ಈಗ ಈ ಮೊಮೆಂಟಲ್ಲಿ ನಾನು ಪರ್ಸ್ನಲಿ ಹಾಗೇನೇನೆ, ಐ ಡೋಂಟ್ ನೋ ಅಬೌಟ್ ಅದರ್ಸ್. ಲೈಕ್ ಈ ಮೊಮೆಂಟಲ್ಲಿ ನಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ನೆಕ್ಸ್ಟ್ ಮೂಮೆಂಟ್ ಏನೋ ಒಂದು ತುಂಬ ಬೇಜಾರಾಗ್ಬಿಡುತ್ತೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಐ ಫೀಲ್ ವೆರಿ ಎಕ್ಸೈಟೆಡ್. ಆ್ಯಂಡ್ ದ್ಯಾಟ್ ಹ್ಯಾಸ್ ಬೀನ್ ಮೀ ಥ್ರೂ ಔಟ್ ಮೈ ಲೈಫ್. ಸೊ ಅದೇ ರೀತಿ ಈ ಪಾತ್ರ ಕೂಡ ಇದೆ. ಆ್ಯಂಡ್ ತುಂಬ ಜನರು ನಾವು ಕನೆಕ್ಟ್ ಆಗ್ತೀವಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ತುಂಬ ಬಜಾರಿ ಅನ್ನಿಸ್ಬೋದು, ಅದ್ರ ನಂತರ ಅದು ಹೇಗೆ ತುಂಬಾ ಇಂಡಿಪೆಂಡೆಂಟ್ ಆದಂಥ ಯೋಚನೆಗಳು ಅವಳದು, ಆ್ಯಂಡ್ ಆ ಜರ್ನಿ ಜೊತೆಗೆ ಅವಳು ಹೇಗೆ ಹೋಗ್ತಾಳೆ, ಈ ಉಳಿದ ಪಾತ್ರಗಳ ಜೊತೆಗೆ ಹೇಗೆ ಕನೆಕ್ಟ್ ಆಗ್ತಾಳೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಐ ವಾಂಟೆಡ್ ಟು ಡೂ ದಿಸ್ ರೋಲ್, ಕೃಪಾ.